ನಮಸ್ಕಾರ ರೀ. ನಮ್ಮೆಲ್ಲ ಉತ್ತರ ಕರ್ನಾಟಕ ಮಂದಿಗೆ ನಿಮ್ಗೆ ಗೊತ್ತಿದ್ದಂಗೆ ಉತ್ತರ ಕರ್ನಾಟಕ ಕಡೆ ಬ್ಯಾಸ್ ಚಾಲೂ ಆಯ್ತಂದ್ರೆ ಮನ್ಯಾಗ ಹೆಣ್ಮಕ್ಳು ಥರದ್ದು ಹಪ್ಪಳ ಶೇಂಗೆ ಪಾಪಡೆ ಅಂತ ಹಿಂಗೆ ಹಾಕ್ತಾರೆ. ಹಂಗೆ ಇವತ್ತು ನಾನು ಟ್ರೈ ಮಾಡೀನಿ ರೀ. ನಾನು ಕೂಡ ಮಾಡೋಣ ಬರ್ರಿ. ಒಂದು ಬೋಗಾನಿಗೆ 4 ಗ್ಲಾಸ್ ನೀರು ಹಾಕ್ಕೊಳ್ರಿ. ಹಂಗೆ ರಾತ್ರಿ ನೆನೆಸಿಟ್ಟಿದ್ದು ಸಾಬುದಾನಿ ಹಾಕ್ಕೊಳ್ರಿ. ಅದಾದಮೇಲೆ ಚೆಂದಾಗಿ ತಿರುಗಾಡ್ರಿ. ಸ್ವಲ್ಪ ಕುದಿ ಬರಲಿ ರೀ. ನೀವು ಬೇಕಂದ್ರೆ ಬಟಾಟಿನ ಹಾಕೋಬೋದು, ಇಲ್ಲಾಂದ್ರೆ ನಡೀತದೆ. ನಮ್ಮ ಕಡೆ ಆಲೂಗಡ್ಡೆನ ಬಟಾಟಿ ಅಂತೀವಿ ರೀ. ನಾ ಬಟಾಟಿನ ಸಣ್ಣಗೆ ಹೆರಚಿ ಹಾಕೇನಿ ರೀ. ಹಂಗೆ ಸ್ವಲ್ಪ ಮಿಕ್ಸ್ ಮಾಡಿಕೊಡ್ರಿ. ನೀವು ಬೇಕಂದ್ರೆ ರೆಡ್ ಚಿಲ್ಲಿ ಪೌಡ್ರ್ ಹಾಕೋಬೋದು, ಇಲ್ಲ ಅಂದರೆ ಹಸಿಮೆಣ್ಸಿನ್ಕಾಯಿ ಕುಟ್ಟಿನೂ ಹಾಕೋಬೋದು ರೀ. ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಕುಟ್ಟಿ ಹಾಕೊಂಡೀನಿ ರೀ. ಹಂಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ರಿ. ಸ್ವಲ್ಪ ಜೀರಿಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ರಿ. ಅದ ನಂತರ ನೀವು ಬೇಕಂದ್ರೂ ಸೋಡಾ ಪೌಡ್ರ್ ಹಾಕೋಬೋದು, ಹಾಕೊಳ್ಳೋದೇ ಇಲ್ದರೂ ನಡೀತದ್ರಿ. ನಾವು ಸ್ವಲ್ಪ ಹಾಕೀನಿ ರೀ ಇದ್ರಾಗ. ಚೆನ್ನಾಗಿ ಮಿಕ್ಸ್ ಮಾಡಿರಿ. ಅದನ್ನು ಹಾಗೆ ಕುದಿ ಬರಕ್ಕೆ ಬಿಡ್ರಿ. ಈ ಕಡೆ ಪೆಪ್ಪರ್ ತೊಗೊಳ್ರಿ. ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಒರೆಸ್ಕೊಳ್ರಿ. ನೋಡಿರಿ ನನ್ನ ಮಗಳು ಎಷ್ಟು ಕಿಡಿಗಿಡಿ ಮಾಡ್ಲಿಕ್ಕತ್ತಾಳ. ಚೆನ್ನಾಗಿ ಒರೆಸ್ಕೊಳ್ರಿ ಎಲ್ಲ ಕಡೆ. ಯಾಕಂದ್ರೆ ಹಪ್ಪಳ ಹಾಕಿದ್ಮೇಲೆ ಚೆನ್ನಾಗಿ ಹೇಳ್ತಾವ್ರಿ ಅವು, ಅಂಟ್ಕೊಳ್ಳೋದಿಲ್ಲ ಪೇಪರಿಗೆ. ಹಂಗೆ ಹೊರಗೆ ಬಿಸ್ಲಿಕ್ಕೆ ತಂದು ಪೇಪರ್ ಹಾಕಿ 4 ಮೂಲೆ ಕಲ್ಲಿಟ್ಟು ನೋಡ್ರಿ ನನ್ನ ಮಗಳು ಎಷ್ಟು ಹೆಲ್ಪ್ ಮಾಡ್ಲಿಕ್ಕತ್ತಾಳ. ಸ್ಟಾರ್ಟ್ ಮಾಡಿರಿ ಹಾಕ್ಲಿಕ್ಕೆ. ನೋಡಿರಿ ಎಷ್ಟು ತೆಳು ಹಾಕ್ತೀವಿ ಅಷ್ಟು ಚಲೋ ರೀ ನಮ್ಗೆ. ಹಾಕಿ 1 ತಾಸಿಗೆ ನೋಡಿರಿ ಇಷ್ಟು ಒಣಗಿಬಿಟ್ಟವ್ರು. ಅಷ್ಟು ಬಿಸಿಲು ಐತಿ ಇವಾಗ. ಇದು ಸಂಜೆ 5 ಗಂಟೆಗೆ ನೋಡಿರಿ. ಒಂದು 3 ಡೇಸ್ ಬಿಡ್ಬೇಕು ರೀ. ಎಷ್ಟು ನಾವು ಬಿಸಿಲಿಗೆ ಬಿಡ್ತೀವೋ ಅಷ್ಟು ಚಲೋ ರೀ ಅದನ್ನು. ನೋಡಿರಿ ನನ್ನ ಮಗ ತಂದೆ ಬಿಟ್ಲಿ ರೀ, ಮಮ್ಮ ಮಾಡಿಕೊಡು ನನಗಂತೇಳಿ. ಹಂಗೆ ಕರೆದು ಬಿಟ್ನಿ ರೀ. ನೋಡಿರಿ ಎಷ್ಟು ಕ್ರಿಸ್ಪಿ ಆಗ್ಯಾವ್ರಿ ನೋಡ್ರಿ. ನೋಡಿ ನನ್ನ ಮಗಳು ನೋಡ್ರಿ ಸೂಪರ್.